ಇನ್ನು ಮುಡಾ ಪ್ರಕರಣ ಸಂಬಂಧ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಶತಾಯಗತಾಯ ಸಿದ್ದರಾಮಯ್ಯನವರು ಕುರ್ಚಿಯನ್ನ ಬಿಟ್ಟು ಕೆಳಗಿಳಿಬೇಕು ಅಂತ ಆಗ್ರಹ ಮಾಡ್ತಾ ಇವೆ. ನಿಮ್ಗೆ ಗೊತ್ತಿರೋ ಹಾಗೆ ಸದನದಲ್ಲಿ ಅಂದ್ರೆ ಕಲಾಪದ ಸಂದರ್ಭದಲ್ಲೂ ಕೂಡ ಇದು ಪ್ರಸ್ತಾಪ ಆಗಿತ್ತು. ರಾಜ್ಯ ರಾಜಕಾರಣದಲ್ಲಿ ಪಾದಯಾತ್ರೆ ಅಸ್ತ್ರ ಕೂಡ ಇತ್ತು. ಆದ್ರೆ ಈಗ ಮುಖ್ಯಮಂತ್ರಿಗಳ ಪರ ಅಂದ್ರೆ ಮುಖ್ಯಮಂತ್ರಿಗಳು ಕೂಡ ಮೇಲಿನ ಮೇಲೆ ಏನ್ ಹೇಳ್ತಾ ಇದ್ರು, ಒಬ್ಬ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿ ಆಗಿರೋದನ್ನ ಇವ್ರಿಗೆ ಸಹಿಸ್ಕೊಳ್ಳೋಕ್ ಆಗ್ತಾ ಇಲ್ಲ ಅಂತ. ಅಂದ್ರೆ ಜಾತಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಹೈಕಮಾಂಡ್ ಕೂಡ ಅದೇ ಧಾಟಿಯಲ್ಲಿ ಮಾತನಾಡ್ತಾ ಇತ್ತು. ಈಗ ಹಲವು ಸ್ವಾಮೀಜಿಗಳು ಕೂಡ, ಅದರಲ್ಲೂ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಾಗಿನ ಹಲವು ಮಠಗಳಿಗೆ ಸಂಬಂಧಪಟ್ಟಾಗಿನ ಸ್ವಾಮೀಜಿಗಳು ಇವರ ಒಂದು ಸ್ಟ್ರಾಟಜಿ ಏನಿತ್ತು ಅದಕ್ಕೆ ಪೂರಕವಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಬಂದು ನಿಲ್ತಾ ಇದ್ದಾರೆ. ರಾಜ್ಯಪಾಲರು ಬಿಜೆಪಿಯ ಏಜೆಂಟ್. ರಾಜ್ಯಪಾಲರ ವಿರುದ್ಧ ಮಾಡುವಂತದ್ದು ಎಷ್ಟು ನೈತಿಕ ಪ್ರಶ್ನೆ? ರಾಜಭವನದ ಮುಂದೆ ಫ್ಯೂ ಮೋರ್ ಕೇಸಸ್ ಆರ್ ದೇರ್. ಮೂಡ ಹಗರಣವನ್ನ ಇವತ್ತು ಮುಚ್ಚಾಕೊಳ್ಳಿಕ್ಕೋಸ್ಕರ ಇವೆಲ್ಲ ಹೊಸ ಪ್ಲಾನಿಂಗ್ ಅಷ್ಟೇ. ಮೂಡ ಗೆಜ್ಜು ರಾಜ್ಯ ರಾಜಕಾರಣದಲ್ಲಿ ಕೆಲ ದಿನಗಳಿಂದ ಹೊತ್ತಿ ಉರಿಯುತ್ತಿರೋ ರಾಜಕೀಯ ಬೆಂಕಿ ಇದು. ಈ ಬೆಂಕಿ ಕೆನ್ನಾಲಿಗೆಗೆ ಸಿಎಂ ಸಿದ್ದರಾಮಯ್ಯ ಸಿಲುಕಿದ್ದಾರೆ. ನೈತಿಕತೆ ಕಳಂಕರಹಿತ ಅನ್ನೋ ಸಿಎಂ ಮಾತನ್ನೇ ವಿಪಕ್ಷಗಳು ಪುನರಾವರ್ತನೆ ಮಾಡಿ ರಾಜೀನಾಮೆಗೆ ಪಟ್ಟು ಹಿಡಿದಿವೆ. ಹೀಗಿರುವಾಗಲೇ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ತಿರೋರ ಸಂಖ್ಯೆ ಏರಿಕೆಯಾಗ್ತಲೇ ಇದೆ. ಸಿಎಂ ಪರ ನಾವಿದ್ದೇವೆ, ಯಾರು ಏನು ಮಾಡೋಕೆ ಆಗಲ್ಲ. ಸಿಎಂ ಸಿದ್ದರಾಮಯ್ಯ ಪರ ಸಚಿವ ಶಾಸಕರ ಬ್ಯಾಟಿಂಗ್. ರಾಜ್ಯಪಾಲರ ನಡೆಯ ಬಗ್ಗೆ ಇವತ್ತು ಕೂಡ ಕೈ ನಾಯಕರು ಕಿಡಿಕಾರಿದ್ದಾರೆ. ಶಾಸಕ ರವಿ ಗಣಿಗ ರಾಜ್ಯಪಾಲರು ದೆಹಲಿಗೆ ಹೋಗಿ ಬಂದ ಬಳಿಕ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದಾಗಿ ಹೇಳಿದ್ರು. ಇನ್ನು ಸಚಿವ ಶರಣಪ್ರಕಾಶ್ ಪಾಟೀಲ್ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ಚರ್ಚೆಯನ್ನ ತಳ್ಳಿ ಹಾಕಿದ್ರು. ಮತ್ತೊಂದ್ ಕಡೆ ಎಚ್.ಸಿ. ಮಹದೇವಪ್ಪ ಸಿಎಂ ಪರ ನಾವಿದ್ದೇವೆ, ಯಾರು ಏನು ಮಾಡೋಕ್ಕೂ ಆಗಲ್ಲ ಅಂತ ಗುಡುಗಿದ್ರು. ರಾಜ್ಯಪಾಲರು ಬಿಜೆಪಿಯ ಏಜೆಂಟ್, ಅದೇನೇನು ಎರಡು ಮಾತಿಲ್ಲ. ಡೆಲ್ಲಿಗೆ ಹೋದ್ರು, ಅಮಿತ್ ಶಾ ಕುಮಾರಸ್ವಾಮಿ ಅವ್ರನ್ನ ದೇವೇಗೌಡರನ್ನ ಮೀಟ್ ಆದರು. ಮಾರನೇ ಬಂದ್ಬಿಟ್ಟು ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಅದು ಸಂವಿಧಾನ ಬಾಹಿರ. ಬಿಜೆಪಿಯವರಿಗೆ ಏನು ಬೇಕಾಗಿದೆ ಅಂತಂದರೆ ಈ ಸರ್ಕಾರದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಬೇಕಾಗಿದೆ. ಅವ್ರಿಗೆ ಒಂದು ಸ್ಥಿರ ಮತ್ತು ಜನಪರವಾಗಿರ್ತಕ್ಕಂಥ ಸರ್ಕಾರ ಬೇಕಾಗಿಲ್ಲ. ಹಾಗಾಗಿ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ ಅವರು. ಸಿಎಂ ಚೇಂಜ್ ಆಗೋದು ಇದು ಏನೂ ಪ್ರಶ್ನೆ ಇಲ್ಲ. ಈಗ ಎಲ್ಲಿ ಕೂಡ ಅದ್ರ ಬಗ್ಗೆ ಚರ್ಚೆ. ರಾಜ್ಯದ ಕಾಂಗ್ರೆಸ್ಸು ಮತ್ತು AICC ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ನಾಯಕತ್ವ ಮತ್ತು ಸರ್ಕಾರದ ಅಸ್ತಿತ್ವ ಮತ್ತು ಫಲವಾಗಿ ಅವರ ಪರವಾಗಿ ಇದ್ದೀವಿ. ಯಾವುದೇ ಹೋರಾಟ ಮಾಡೋದಕ್ಕೆ ಹಿಂಜರಿಬಾರದು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನೈತಿಕತೆ ಪ್ರಶ್ನಿಸಿದ ಬಸವರಾಜ ಬೊಮ್ಮಾಯಿ. ಇನ್ನು ಬಿಜೆಪಿ ಆಡಳಿತದಲ್ಲಿ ಇದ್ದ ಕಾಲವನ್ನ ಸಂಸದ ಬಸವರಾಜ ಬೊಮ್ಮಾಯಿ ಮೆಲುಕು ಹಾಕಿದ್ದಾರೆ. ಅವತ್ತು ರಾಜ್ಯಪಾಲ ಭಾರದ್ವಾಜ್ ಅವರ ನಿರ್ಧಾರ ನಿಮಗೆ ಸರಿ ಇತ್ತು, ಇವಾಗ ವಿರೋಧ ಮಾಡ್ತೀರಾ ಅಂತ ಕಾಂಗ್ರೆಸ್ ನಾಯಕರ ನೈತಿಕತೆಯನ್ನ ಪ್ರಶ್ನಿಸಿದ್ರು. ಅವತ್ತು ರಾಜ್ಯಪಾಲರ ಭಾಷೆ, ರಾಜ್ಯಪಾಲರ ನಿರ್ಧಾರ ಎಲ್ಲವೂ ಕೂಡ ಇವರು ಬೇಕಾಗಿತ್ತು. ಯಾಕಂದರೆ ವಿರೋಧ ಪಕ್ಷದಲ್ಲಿದ್ದು. ಈಗ ಅದೇ ಪರಿಸ್ಥಿತಿ ಅವರಿಗೆ ಬಂದಾಗ ರಾಜ್ಯಪಾಲರ ವಿರುದ್ಧ ಮಾಡುವಂಥದ್ದು ಎಷ್ಟು ನೈತಿಕ ಪ್ರಶ್ನೆ? ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡಿದ ಸಚಿವ ಎಚ್.ಸಿ. ಮಹದೇವಪ್ಪ, ಕುಮಾರಸ್ವಾಮಿ ಕೇಸ್ ಇದೆ ಅಂತ ಹೇಳಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಇದೆಲ್ಲವೂ ಮುಡಾ ಹಗರಣ ಮುಚ್ಚಿ ಹಾಕುವ ಪ್ಲಾನ್ ಅಂತ ಕಾಲೆಳೆದಿದ್ದಾರೆ. ಏಜೆನ್ಸಿ ಎನ್ಕ್ವೈರಿ ಮಾಡಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ರಾಜಭವನದ ಮುಂದೆ ಕೇಸಸ್ಸು 6 months 1 year ಇಂದ ಇರುವಾಗ ಕುಮಾರಸ್ವಾಮಿ ಅವ್ರ ಕೇಸ್ ಇದೆ. ಲೋಕಾಯುಕ್ತ ಕೇಳಿದ್ದಾರೆ, ಅಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೇಳಿದ್ದಾರೆ, ಜೊಲ್ಲೆ ಅವರು ಕೇಳಿದ್ದಾರೆ, ಜನಾರ್ದನ್ ರೆಡ್ಡಿ ಕೇಳಿದ್ದಾರೆ. ಫ್ಯೂ ಮೋರ್ ಕೇಸಸ್ ಆರ್ ದೇರ್. ನಮ್ಮಲ್ಲಿ ಯಾವುದೇ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಆ ಗಣಿಗಾರಿಕೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಿ ಹಾಕಿಲ್ಲ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟಲ್ಲಿದೆ ಅಂಗಳದಲ್ಲಿ. ಈಗ ಹೊಸದಾಗಿ ಮತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಕ್ಕಂಥ ಚರ್ಚೆಗಳು ಇವೆಲ್ಲವನ್ನು ದಿಕ್ತಪ್ಪಿಸ್ತಕ್ಕಂಥ ಕೆಲಸ ಅಷ್ಟೇ. ಮೂಡ ಹಗರಣವನ್ನು ಇವತ್ತು ಮುಚ್ಚಾಕೊಳ್ಳಿಕ್ಕೋಸ್ಕರ ಇವೆಲ್ಲ ಹೊಸ ಪ್ಲಾನಿಂಗ್ ಅಷ್ಟೇ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಅಹಿಂದ ಸಮುದಾಯ. ಮುಡಾ ಪ್ರಕರಣ ಹೊರಬಂದ ದಿನದಿಂದಲೂ ಸಿಎಂ ಸಿದ್ದರಾಮಯ್ಯ ಪರ ಅಹಿಂದ ಸಮುದಾಯ ಬೆಂಬಲವಾಗಿ ನಿಂತಿದೆ. ಆಗಸ್ಟ್ 27 ಬೆಳಿಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶ ನಡೆಸಲು ಸಜ್ಜಾಗಿದೆ.
ರಾಜಭವನ ಚಲೋ ಮಾಡೋದಕ್ಕೂ ಪ್ಲಾನ್ ಮಾಡಿದೆ. ಬೇಷರತ್ ನೈತಿಕ ಬೆಂಬಲ ಘೋಷಿಸಿದ ಸ್ವಾಮೀಜಿಗಳು. ಅಹಿಂದ ಸಮುದಾಯದ ಮುಖಂಡರು ಮಾತ್ರವಲ್ಲ, ಇದೀಗ ರಾಜ್ಯದ ಪ್ರಮುಖ ಸ್ವಾಮೀಜಿಗಳು ಸಿಎಂಗೆ ಬೇಷರತ್ ನೈತಿಕ ಬೆಂಬಲ ಘೋಷಿಸಿದ್ದಾರೆ. ವಿವಿಧ ಸಮುದಾಯದ ಸ್ವಾಮೀಜಿಗಳು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಹಾಗೂ ರಾಜಭವನ ಷಡ್ಯಂತ್ರ ಮಾಡ್ತಿದೆಯಂತ ಬೆನ್ನಿಗೆ ನಿಂತಿದೆ. ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ಹೋರಾಟ ಮಾಡೋದಾಗಿ ಘೋಷಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.